ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನೀವು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ನಿಮ್ಮ ಜೊತೆ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಥರ ವಿಡಿಯೋಸ್ನ ನಾನು ಜಾಸ್ತಿ ಪೋಸ್ಟ್ ಮಾಡಲ್ಲ, ಬಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ನನ್ನ ಒಂದು ಸ್ಪೆಷಲ್ ಮೂಮೆಂಟ್ಸ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನಗೆ ನಾನೇ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನನ್ನ ಡೇ ಇದು, ನನ್ನ ದಿನ. ಸೊ ಐ ವಾಂಟ್ ಟು ಬಿ ಸ್ಪೆಷಲ್ ಆ್ಯಂಡ್ ನನಗೆ ನಾನು ಖುಷಿ ಆಗೋ ಒಂದು ಥಿಂಗ್ಸ್ನ ನಾನು ಮಾಡಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ. ಇವತ್ತು ದಿನ ತುಂಬ ಚೆನ್ನಾಗಿತ್ತಲ್ವ, ಹಾಗಾಗಿ ವಾಕ್ ಮುಗಿಸ್ಕೊಂಡು ಬಂದ್ವಿ. ಲಾಂಗ್ ವಾಕ್ ಹೋಗಿದ್ವಿ. ಸೊ ಇವಾಗ ಇನ್ನೇನು ತುಂಬ ಡೇನು ಸ್ಟ್ರೆಚ್ ಆಗಿರೋದ್ರಿಂದ ಬೆಳಕು ತುಂಬ ಹೊತ್ತಿರುತ್ತೆ, ಲಾಂಗ್ ಡೇ, ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ನಾನು ಏನೇನೆಲ್ಲ ನನ್ನ ಒಂದು ಬರ್ತಡೆಗೆ ಯಾವ ಥರ ಎಲ್ಲ ಔಟ್ಫಿಟ್ ಹಾಕೊಂಡು ರೆಡಿ ಆಗ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ, ಅಂದರೆ ನನಗೆ ನಾನು ಸ್ಪೆಷಲ್ ಆಗಿ ಫೀಲ್ ಮಾಡ್ಕೊಳೋದಕ್ಕೆ ಲೈಕ್ ಮಾಡ್ತೀನಿ. ಬಿಕಾಸ್ ನಮ್ಮನ್ನ ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ಕೊಂಡಿಲ್ಲ, ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಅಂದರೆ ಸೊ ಬೇರೆ ಯಾರು ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಐ ಲವ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಂಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಈ ದಿನ ಒಂಥರ ನನ್ನ ಡೇ, ನನ್ನ ದಿನ ನನಗೆ ಖುಷಿ ಆಗೋ ರೀತಿಲಿ ಇರೋದಕ್ಕೆ. ಆ್ಯಂಡ್ ಇದಕ್ಕೆ ನನಗೆ ಒಂಥರ ಸಪೋರ್ಟಿವ್ ಪಾರ್ಟ್ನರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಪೆಷಲ್ ಅಂತ ಅಂದರೆ ನನ್ನ ಲಿಟ್ಲ್ ಬನ್ನಿ ಪ್ರಿಷಾ ಕೂಡ ಇದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಅವಳ ಜೊತೆ, ಚಂದ್ರ ಜೊತೆ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಚಂದು ಏನೋ ಸ್ಪೆಷಲ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಇದ್ರು. ಸೊ ಹಾಗಾಗಿ ಫೈನ್ ಡೈನಿಂಗ್ಗೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ರೆಡಿ ಆಗೋದಕ್ಕೆ ಅಂತ ಎಲ್ಲ ಥಿಂಗ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲಿ ಏನು ಅಂತ ನಂಗೆ ಅದಿನ್ನೂ ಅಪ್ಡೇಟ್ ಕೊಡ್ತಿಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಯಾವ ಥರ ಎಲ್ಲ ನನ್ನ ಡೇ ಇರುತ್ತೆ ಅಂತ. ಶನಿ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ. ಆ ಥರ ಕಲೆಕ್ಷನ್ಸ್ನೇ ನಾನು ಮಾಡ್ತಾ ಇರ್ತೀನಿ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಆ್ಯಂಡ್ ನನ್ನ ಒಂದು ಸ್ಪೆಷಲ್ ಡೇಗೆ ಹೋಗ್ಬಿಟ್ಟು ನೈಲ್ ಹಾರ್ಟ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ನೈಸ್. ಆ್ಯಂಡ್ ನಿನ್ನೆ ತುಂಬ ರಶಲ್ಲಿ ಚಂದು ಆಫೀಸಿಂದ ಬಂದಾದ್ಮೇಲೆ ಹೇಳಿದ್ದು, ಸೊ ಹೋಗ್ಬಿಟ್ಟು ಮಾಡಿಸ್ಕೊಂಬ ಅಂತ. ಇನ್ನೇನು ಕ್ಲೋಸಿಂಗ್ ಟೈಮ್ ಇದ್ದಾಗ ಹೋಗಿದ್ದು, ಲಾಸ್ಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಲಾಸ್ಟ್ ನಾನು ಒಂದು ಪ್ಯಾಂಪರ್ಡ್ ಸಲೂನ್ ಅಂತ ನೈಲ್ ಸಲೂನ್ ಹೋಗಿದ್ದು. ಬಟ್ ಅದಕ್ಕಿಂತ ನಿನ್ನೆ ಹೋಗಿದ್ದು ಅಲ್ಲಿ ಲವ್ ಇಟ್, ತುಂಬ ನ್ಯೂ ಆಗಿತ್ತು, ತುಂಬ ಒಂಥರ ಕ್ಯೂಟ್ ಆಗಿತ್ತು. ಸೊ ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದರಿಂದ ತುಂಬ ನಾನು ವಿಡಿಯೋನ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಬಿಕಾಸ್ ಅವರೂ ಕ್ಲೋಸಿಂಗ್ ಟೈಮ್ ಇದ್ದಿದ್ದರಿಂದ ಬೇಗ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ರೆ ಚೇಂಜ್ ಮಾಡೋದು ಎಲ್ಲ ಅದು ಕೂಡ ಟೈಮ್ ತೊಗೊಂಡುತ್ತೆ ಅಲ್ವಾ? ಹಾಗಾಗಿ ನಾನು ಕೂಡ ರಿಲ್ಯಾಕ್ಸ್ ಆಗಿಬಿಟ್ಟೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು. ನ್ಯೂಟ್ರಲ್ ಕಲರ್ಸಲ್ಲಿ ಮಾಡಿಸ್ಕೊಂಡಿದ್ದೀನಿ. ಸೊ ದಟ್ ಈ ಥರ ಒಂದು ಕಲರ್ಸ್ ಮಾಡಿಸಿದಾಗ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ನನಗೆ ಆ ಥರನೇ ಬೇಕು. ಬಿಕಾಸ್ ಇವಾಗ ಸಮ್ಮರ್ ಅಲ್ವಾ, ಎಲ್ಲ ಥರ ಡ್ರೆಸ್ಸಸ್ನ ಹಾಕ್ತಾ ಇರ್ತೀವಿ, ಹೊರಗಡೆ ಜಾಸ್ತಿ ಹೋಗ್ತಾ ಇರ್ತೀವಿ. ಸೊ ಈ ಟೈಮಲ್ಲಿ ಈ ಥರ ನ್ಯೂಟ್ರಲ್ ಆಗಿದ್ದರೆ ನೇಲ್ಸ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗೂ ತುಂಬ ಹಾರ್ಡ್ ಅನ್ನಿಸ್ತಾ ಇಲ್ಲ, ಇದು ಒಂಥರ ನ್ಯೂಟ್ರಲ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಕೂದಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಚೆನ್ನಾಗಿ ಒಂಥರ ಸಾಫ್ಟಾಗಿ ಆಗಿದೆ. ಹೇರ್ ವಾಶ್ ಎಲ್ಲ ಮಾಡಬೇಕು. ಸೊ ಇವತ್ತು ಒಂದು ಸ್ಪೆಷಲ್ ಡೇಗೆ ನನಗೆ ಇತ್ತೀಚೆಗೆ ಏನಾದರೂ ಒಂದು ಸ್ಪೆಷಲ್ ಇವೆಂಟ್ ಇರುತ್ತೆ ಅಂದರೆ ಈ ಥರ ಒಂಥರ ಶೈನಿ ಆಗಿರೋದು ಸಿಲ್ಕ್ ಕ್ಲಾತಲ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು ಸ್ಕರ್ಟ್ ಮತ್ತು ಟಾಪ್ ಇದೆ, ಒಳಗಡೆ ಸ್ಕರ್ಟ್ ಇದೆ, ತುಂಬ ಕಂಫರ್ಟಬಲ್ ತಿನ್ನಾಗಿದೆ. ಆ್ಯಂಡ್ ಸ್ವಲ್ಪ ಇದು ಐರನ್ ಕೂಡ ಮಾಡಬೇಕು. ನಾನು ಪ್ಯಾಕ್ ನೀಟಾಗಿ ಇಟ್ಟಿರಲಿಲ್ಲ. ತುಂಬ ಫ್ಯಾನ್ಸಿ ಆಗಿದೆ ನೋಡಿ. ಒಂದು ಸೈಡ್ ಈ ಥರ ಇದೆ ಆ್ಯಂಡ್ ಈ ಥರ ಇದೆ, ಸಾಫ್ಟ್ ಸಿಲ್ಕ್ ಥರ, ಸ್ಕರ್ಟ್ ಥರ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಇಲ್ಲಿ ಕೆಲವೊಂದು ನನಗೆ ನಾನು ಸೆಲ್ಫ್ ಗಿಫ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಲೈಕ್ ಸಮ್ಹೌ ಐ ಫೀಲ್ ಲೈಕ್ ನನಗೆ ನಾನು ಏನಾದರೂ ಗಿಫ್ಟ್ ಮಾಡ್ಕೋಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಹಾಗಾಗಿ ಈ ಒಂದು ಡಿಸೈನರ್ ವಾಚ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದು ಫುಲ್ ಗೋಲ್ಡ್ ಇಲ್ಲ, ಒಂಥರ ಡೈಮಂಡ್ಸ್ ಕೂಡ ಮಿಕ್ಸ್ ಇದೆ ಇದರಲ್ಲಿ. ಹಾಗಾಗಿ ಒಂಥರ ಗೋಲ್ಡನ್ ಡೈಮಂಡ್ಸ್ ಕಾಂಬಿನೇಷನಲ್ಲಿದೆ. ಆ್ಯಂಡ್ ಜೊತೆಗೆ ಇದು ತುಂಬಾ ಒಂಥರ ಗೋಲ್ಡ್ ಅಂದರೆ ತುಂಬ ಪಾಪ್ ಆಗೋ ಥರ ಇಲ್ಲ, ಲೈಟ್ ಆಗಿದೆ. ಜಸ್ಟ್ ಚೈನ್ ಲಿಂಕ್ನ ನಾನು ರಿಮೂವ್ ಮಾಡಿದ್ದೀನಿ ಅಷ್ಟೇ. ನೋಡಿ ಇಲ್ಲಿದೆ, ಫುಲ್ ವರ್ಕ್ ಇದೆ ಇದು ವಾಚ್ ಬಂದು. ಆ್ಯಂಡ್ ಇದನ್ನು ಸೆಟ್ ಮಾಡ್ಕೋಬೇಕು. ಸೊ ತುಂಬಾ ಒಂದು ಪ್ರಿಟಿಯಾಗಿದೆ. ನನಗೆ ಯೂಶ್ವಲಿ ನನ್ನ ಕೈ ಚಿಕ್ಕದಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ರೆ ಡೈಲಾಗ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮೋರ್ ಓವರ್ ಇನ್ನೊಂದು ಬ್ರ್ಯಾಂಡ್ ನೇಮ್ ಕೂಡ ಅಷ್ಟೇ ತುಂಬ ಹೈಲೈಟ್ ಆಗಿ ಕಾಣಿಸಲ್ಲ. ಸೊ
ಆ್ಯಂಡ್ ಇತ್ತೀಚೆಗೆ ಅದು ಕೂಡ ಅಷ್ಟೇ ಕೆಲವೊಂದು ಹೈಲೈಟ್ ಆಗಿ ಕಾಣಿಸೋ ಥರ ತೊಗೊಂಡ್ಬಿಟ್ಟು ಈ ಥರ ಒಂಥರ ಎಲ್ಲದಕ್ಕೂ ಒಂಥರ ಮ್ಯಾಚ್ ಆಗಲ್ಲ ಅನಿಸ್ತಾ ಇರುತ್ತೆ, ಆ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸಖತ್ ಕ್ಲಾಸಿ ಆ್ಯಂಡ್ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿದೆ, ಸ್ಪೆಷಲ್ ಇವೆಂಟ್ಗೆ ಅಂತ ಅನಿಸ್ತು. ಒಂದು ಇಯರಿಂಗ್ಸ್ ಬಂದು ಸ್ವರೋಸ್ಕಿ, ಇದನ್ನ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ರು. ತುಂಬಾ ಕ್ಯೂಟಾಗಿದೆ ಇದು ಇಯರಿಂಗ್ಸ್, ಒಂಥರ ಸಖತ್ ಕ್ಯೂಟಾಗಿದೆ, ಸಿಂಪಲ್ ಆ್ಯಂಡ್ ಕ್ಲಾಸಿ ಆಗಿದೆ. ನಂಗೆ ತುಂಬಾ ಇಷ್ಟ ಆಯಿತು ಇದು. ಸೊ ಇದನ್ನೇ ಒಂದು ಇಯರಿಂಗ್ಸ್ ಹಾಕೊಳ್ಳೋಣ ಅಂತ ನಾನು ಕೂಡ ಬೇರೆ ತೊಗೊಂಡಿದ್ದೆ, ಬಟ್ ಇದು ನನಗೆ ಡ್ರೆಸ್ಸಿಗೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಈ ಒಂದು ಇಯರಿಂಗ್ಸ್ನ ಹಾಕ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಫಿಂಗರ್ ರಿಂಗ್ ಬಂದು ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಬಾಕ್ಸ್ ಇದರಲ್ಲೇ ಹಾಕಿಟ್ಬಿಟ್ಟಿದ್ದೀನಿ. ಸೊ ಇದು ಕೂಡ ಅಷ್ಟೇ ಕ್ರಿಸ್ಟಲ್ ಆ ಥರ ಸ್ಟೋನ್ದು ಸ್ವರೋಸ್ಕಿ ಬರುತ್ತಲ್ಲ ಆ ಥರದ್ದೇನೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ಈ ಒಂದು ಫಿಂಗರ್ ರಿಂಗ್ ಹಾಕೊಳ್ಳೋಣ ಅಂತ. ಇದೆಲ್ಲ ನ್ಯೂ ಕಲೆಕ್ಷನ್ಸ್ ನಂದು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಆ್ಯಂಡ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತಾ ಇದು ನನಗೆ. ಬೇಕಿದ್ರೆ ನಾನು ಈ ಒಂದು ಪರ್ಲ್ ಕ್ಲಿಪ್ ಕೂಡ ಇದೆ, ಜಸ್ಟ್ ಹೇರ್ ಟೈ ಮಾಡಬೇಕು ಅಂದರೆ ಇನ್ ಕೇಸ್ ಆ ಥರ. ಸೊ ನಾನು ಇದೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಈ ಒಂದು ಕ್ಯೂಟ್ ಜ್ಯುವೆಲರಿ ಬಾಕ್ಸಲ್ಲೂ ಕೂಡ ಅಷ್ಟೇ ನನಗೆ ಏನಾದರೂ ಬೇಕಾದರೆ ಬೇರೆ ಇಯರಿಂಗ್ಸ್ ಆಗಿರ್ಬೋದು ಆ ಥರ ಕೆಲವೊಂದನ್ನೆಲ್ಲ ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ನೀಟಾಗಿ ಪ್ರಾಪರಾಗಿ ಬಾಕ್ಸಲ್ಲಿ ಇಡಬೇಕು. ಬಟ್ ಸೊ ಇದು ಕೆಲವೊಂದ್ಸಲ ಜಾಸ್ತಿ ಆಚೆ ಹೊರಟಾಗೆಲ್ಲ ಈ ಥರ ಒಂದು ಇದರಲ್ಲಿ ಹಾಕೊಂಡ್ಬಿಟ್ಟಿರ್ತೀನಿ. ಸೊ ದಟ್ ಟ್ರಾವೆಲ್ ಟೈಮಲ್ಲಿ ಎಲ್ಲ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ. ಸೊ ಈಸಿ ಟು ಕ್ಯಾರಿ ಈ ಥರ ಸ್ಮಾಲ್ ಬಾಕ್ಸಲ್ಲಿ. ಔಟ್ಫಿಟ್ಟಿಗೆ ನನಗೆ ಈ ಒಂದು ಬೂಟ್ಸ್ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಲುಕ್ ಒಂಥರ ಹೈ ಹೀಲ್ಸ್ ಇದೆ, ಜೊತೆಗೆ ಫುಲ್ ಶೈನಿ ಆಗಿದೆ. ಸೊ ಇದು ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಡ್ರೆಸ್ ಪ್ಲೈನ್ ಇರೋದ್ರಿಂದ ನಾವು ಅಲ್ಲಲ್ಲಿ ಬ್ಲಿಂಕ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಅನಿಸಿ ಇದು ನಾನು ಗೆಸ್ ಬ್ರ್ಯಾಂಡಲ್ಲಿ ತೊಗೊಂಡಿದ್ದೆ. ಆಲ್ಮೋಸ್ಟ್ ತುಂಬ ತಿಂಗಳಿಂದ ತೊಗೊಂಡಿದ್ದು. ಇಷ್ಟು ಶೈನಿ ಆಗಿದೆ, ಏನಪ್ಪ ಎಲ್ಲಪ್ಪ ಹಾಕೋದು ನಾನಿದು, ಯಾವಾಗ ಹಾಕೊಳೋದು, ಏನಾದರೂ ಯೂಶಲಿ ನೈಟ್ ಪಾರ್ಟೀಸ್ ಆ ಥರ ಎಲ್ಲ ಇದ್ದಾಗ ಚೆನ್ನಾಗಿರುತ್ತೆ. ನಾನು ಚಂದ ಮುಂಚೆ ತುಂಬ ಹೋಗ್ತಾ ಇದ್ವಿ, ಬಟ್ ಇತ್ತೀಚೆಗೆ ಪ್ರಿಷಾ ಇರೋದ್ರಿಂದ ನಾವು ನೈಟ್ ಪಾರ್ಟೀಸ್ ಏನೂ ಹೋಗಲ್ಲ. ಯೂಶಲಿ ಫ್ಯಾಮಿಲಿ ಗ್ಯಾದರಿಂಗ್ ಈ ಥರನೇ ಎಲ್ಲ ಇರೋದು, ಫ್ರೆಂಡ್ಸ್ ಜೊತೆ ಕ್ಯಾಚಪ್ ಮಾಡೋದು ಈ ಥರ ಜಾಸ್ತಿ ಇರೋದ್ರಿಂದ ಈ ಥರ ಕೆಲವೊಂದು ಲುಕ್ ಕ್ರಿಯೇಟ್ ಮಾಡ್ಕೊಳೋದು ಕಷ್ಟ. ಸೊ ಹಾಗಾಗಿ ಇವತ್ತು ಯೂಸ್ ಮಾಡೋಣ ಅಂದ್ಕೊಂಡೆ. ನ್ಯೂ ಶೂ ಅದು. ಹಾಗೆ ಈ ಒಂದು ಶೂಸ್ ಜೊತೆ ಮ್ಯಾಚಿಂಗ್ ಕ್ಯೂಟ್ ಮೈ ಡಿಸೈನರ್ ಬ್ಯಾಗ್. ಸೊ ತುಂಬಾ ಇಷ್ಟ ನನಗೆ ವಿತ್ ದಿಸ್ ಬ್ಯಾಗ್. ಆ್ಯಂಡ್ ಅದರಲ್ಲೂ ನನಗೆ ಗೋಲ್ಡ್ ಕಲರ್ ತುಂಬಾ ಇಷ್ಟ ಆಯಿತು. ಈ ಒಂದು ಕ್ಯೂಟ್ ಡಿಸೈನರ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ನೋಡಿ, ನನ್ನ ಶೂ ಮತ್ತು ಔಟ್ಫಿಟ್ಟಿಗೆ ಒಂಥರ ಲುಕ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಾನು ನಿಮಗೆ ಎಲ್ಲಾನು ತೋರಿಸಿದ್ದೀನಿ. ಸೊ ಜಸ್ಟ್ ಮೇಕಪ್ ಮಾಡ್ಕೋಬೇಕು ಅಷ್ಟೇ. ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಟಿನ್ಯೂಸ್ಗೆ ವಾಚ್ ಮಾಡಿ. ಈವ್ನಿಂಗ್ ಏನು ಸ್ಪೆಷಲ್ ಇರುತ್ತೆ ಅಂತ ಹೇಳಿ ನೀವೇ ನೋಡಿ, ಓಕೆನಾ? ಹಾಗೆ ಇವಾಗೇನಪ್ಪ ಅಂತಂದರೆ ಚಂದು ನನಗೋಸ್ಕರ ಕರ್ಡ್ ರೈಸ್ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಅವರು ನನ್ನ ಒಂದು ಬರ್ಡೇ ದಿನ ಮೋಸ್ಟ್ ಸ್ಪೆಷಲ್ ಅಂತ ಅಂದರೆ ಅವರು ಆಫೀಸ್ಗೆ ಲೀವ್ ಹಾಕ್ಕೊಂಡಿರೋದು. ಅದ್ರ ಜೊತೆಗೆ ನನಗೆ ಏನು ಇಷ್ಟನೋ ಅಡುಗೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ನೈಟ್ 12 o'clock ವಿಶ್ ಮಾಡಿ. ಅಗೇನ್ ಐ ಲೈಕ್ ಬೇಲ್ಪುರಿ, ಚಿಪ್ಸ್ ಮಸಾಲ ಆ ಥರ ಎಲ್ಲ ತುಂಬಾ ಇಷ್ಟ ನನಗೆ. ಸೊ ಇಂಡಿಯಾದಲ್ಲಿ ತುಂಬಾ ಮಿಸ್ ಇಂಡಿಯಾದಲ್ಲಿದ್ದಾಗ ಯಾವಾಗಲೂ ತಿಂತಾ ಇದ್ದೆ. ಸೊ ಮಿಸ್ ಮಾಡ್ಕೊಂಡಿದ್ರಿಂದ ಸೊ ಚಂದು ಮಿಡ್ ನೈಟಲ್ಲಿ ನನಗೆ ಆ ಒಂದು ಯಮ್ಮಿ ಚಿಪ್ಸ್ ಮಸಾಲಾನ ಮಾಡಿಕೊಟ್ರು. ಐ ಎಂಜಾಯ್ಡ್ ಇಟ್. ಆ್ಯಂಡ್ ಇವಾಗ ನನಗೆ ಕರ್ಡ್ ರೈಸ್ ತುಂಬಾ ತಿನ್ನಬೇಕಿತ್ತು. ಸೊ ಹಾಗಾಗಿ ಕರ್ಡ್ ರೈಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈವ್ನಿಂಗ್ ಡಿನ್ನರ್ ಕರ್ಕೊಂಡು ಹೋಗ್ತಿದ್ದಾರೆ. ಸೋ ಸ್ವೀಟ್ ಅಲ್ಲ, ಇನ್ನೇನು ಬೇಕು ನನಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಈ ಗಿಫ್ಟ್ಸ್ ಅದೆಲ್ಲದಕ್ಕಿಂತನೂ ನಮಗೆ ಟೈಮ್ ಕೊಟ್ಟು ನಮಗೆ ಅದನ್ನು ವ್ಯಾಲ್ಯೂ ಮಾಡ್ತಾರಲ್ಲ, ನಮ್ಮ ಒಂದು ಡೇನ ನಮ್ಮಷ್ಟೇ ಎಂಜಾಯ್ ಮಾಡೋ ಪಾರ್ಟ್ನರ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಐ ಆಮ್ ಸೋ ಬ್ಲೆಸ್ಡ್. ಆ್ಯಂಡ್ ನನ್ನ ಲಿಟ್ಲ್ ಬನ್ನಿ ಕೂಡ ವಿಶ್ ಮಾಡಿಲ್ಲ. ಐ ಆಮ್ ಸೋ ಹ್ಯಾಪಿ. ಪ್ರಿಷಾ ಬಾಯಿಂದ ಹ್ಯಾಪಿ ಬರ್ಡೇ ಅಂತ ಹೇಳ್ಸ್ಕೊಳೋದಕ್ಕೆ ಆ್ಯಂಡ್ ತೊದಲು ಬಾಯಿಂದ ಹೇಳ್ಸ್ಕೊಡೋದೇ ಒಂಥರ ಅಮೇಝಿಂಗ್ ಫೀಲ್ ಅನಿಸುತ್ತೆ. ಬನ್ನಿ, ಗೆಟ್ ರೆಡಿ ವಿತ್ ಮೀ. ಸೊ ನಾನಿವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಡ್ರೈ ಮಾಡಿ ನೀಟಾಗಿ ಹೇರ್ ಸ್ಟ್ರೈಟ್ನಿಂಗ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ರೆಮಿಂಗ್ಟನ್ ಹೇರ್ ಸ್ಟ್ರೈಟ್ನ ಯೂಸ್ ಮಾಡಿದ್ದು. ನನ್ನ ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಮುಂಚೆನೇ ಹೇರ್ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಬಟ್ ಇವಾಗ ಅಷ್ಟೇ
ಸ್ವಲ್ಪ ಫ್ರೆಶ್ ಅಪ್ ಆಗಿರೋದ್ರಿಂದ ಸ್ವಲ್ಪ ನಾನು ರೆಡಿ ಆಗೋದಕ್ಕೆ ಟೈಮೇ ತೊಗೊಳುತ್ತೆ. ಮೊದಲಿಗೆ ನಾನು ಎಮಾಲಿನ್ ಕ್ರೀಮ್ ಹಾಕಿದ್ದೀನಿ, ವಾಟರ್ ಬೇಸ್ಡ್ ಕ್ರೀಮ್. ನಿಮ್ಮ ಸ್ಕಿನ್ ತುಂಬ ಡ್ರೈ ಇದ್ದರೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದು ಸರಾವೆ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಒಂದು ಮಾಯ್ಶ್ಚರೈಸರ್ ಹೊಸದಾಗಿ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಅನಿಸುತ್ತೆ, ತುಂಬ ಹೆವಿ ಎಕ್ಸ್ಟ್ರೀಮ್ ಡ್ರೈ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದು ನಾರ್ಮಲ್ ಸ್ಕಿನ್ ಟು ಡ್ರೈ ಸ್ಕಿನ್ಗೆ ಈ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಪ್ಗ್ರೇಡ್ ಆಗಿದ್ದೀನಿ. ಜೊತೆಗೆ ನಾನು ನಾರ್ಮಲಾಗಿ ಸನ್ಸ್ಕ್ರೀಮ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಟಿಂಟೆಡ್ ಮಾಯ್ಶ್ಚರೈಸರ್ ಆ ಥರ ಹಾಕ್ತೀನಿ. ಬಟ್ ಆದರೆ ಇವಾಗ ನಾನು ಒಂದು ಡೇಗೆ ಒಂದು ಸ್ವಲ್ಪ ಬ್ರೈಟಾಗಿರೋದಕ್ಕೆ ಮೆಬಿಲಿನ್ ಫೌಂಡೇಶನ್ನ ಯೂಸ್ ಮಾಡಿದ್ದೆ. ಹಾಗೆ ಟಾರ್ಟೈ ಕನ್ಸೀಲರ್ ಮತ್ತು ಚೀಕ್ಸ್ ಪ್ಲಸ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಮ್ಯಾಕ್ ಕಾಂಪ್ಯಾಕ್ಟ್ ಪೌಡರಲ್ಲಿ ನಾನು ಪೌಡರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಐಬ್ರೋ ಶೇಪಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಐಲೈನರ್ ಹಾಗೆ ಕಾಜಲ್ ಮತ್ತು ಮಸ್ಕರ, ಸೊ ಇಷ್ಟನ್ನ ಯೂಸ್ ಮಾಡೋದು. ನನಗೆ ಈ ಸಮ್ಮರ್ ಟೈಮಲ್ಲಿ ಈ ಥರ ಹೆವಿ ಮೇಕಪ್ ಹಾಕಬೇಕು ಅಂತಂದರೆ ನಾರ್ಮಲಾಗಿ ತುಂಬಾ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ನಾನು ಡೈಲಿ ಗೋ ಅಂತಂದರೆ ಜಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡು ನಾನು ಲಿಪ್ಸ್ಟಿಕ್ ಮತ್ತು ಜಸ್ಟ್ ಐಬ್ರೋ ಒಂದು ಶೇಪ್ ಮಾಡ್ಕೊತೀನಿ. ನಾನು ಹೊಸದಾಗಿ ಇನ್ನೂ ಕೆಲವೊಂದು ಪ್ರಾಡಕ್ಟ್ನ ತೊಗೋಬೇಕು ಅಂತ ಇದ್ದೀನಿ ಡೈಲಿ ಗೋ ಥರ. ನಾನು ಯೂಶ್ವಲಿ ಬ್ಯಾಂಗ್ಳೂರಲ್ಲಿದ್ದಾಗ ಕೆಲವೊಂದು ಇಟ್ಕೊಂಡ್ಬಿಟ್ಟಿದ್ದೆ ರೂಟೀನ್ಗೆ, ಸೊ ಅದೇ ಥರ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ಒಂಥರ ಎಲ್ಲನೂ ನೋಡಿದಾಗ ತೊಗೊಂಡಾಗ ತುಂಬಾ ಪ್ರಾಡಕ್ಟ್ ಬಳಕೆ ಮಾಡ್ತೀವ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಒಂದು ಪ್ರಾಪರ್ ಕಿಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಈ ಒಂದು ಬ್ಯೂಟಿ ಲೇಡಿನ ಅಪ್ಲೈ ಮಾಡ್ತಾ ಇದ್ದೀನಿ, ಕ್ರಿಸ್ಟಿಯನ್ ಡಿಯೋರ್ ಲಿಪ್ಸ್ಟಿಕ್. ಇದು ತುಂಬಾ ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿರುತ್ತೆ, ಶೇಡ್ ಕೂಡ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಐ ಆಮ್ ಆಲ್ ಸೆಟ್. ಸೊ ಜ್ಯುವೆಲರಿನ ಹಾಕ್ಕೊಳ್ಳೋಣ. ಸೊರೋಸ್ಕಿ ಈ ಒಂದು ರಿಂಗ್ ಮತ್ತು ಸೊರೋಸ್ಕಿ ಇಯರಿಂಗ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಒಂದು ಸ್ಪೆಷಲ್ ಡೇಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ. ಹಾಗೆ ಔಟ್ಫಿಟ್ ಹಾಕ್ಕೊಂಡು ಬಂದುಬಿಡ್ತೀನಿ. ನಂಗೆ ಹೇರ್ ಸ್ಟೈಲ್ ಹೇಗಪ್ಪ ಅಂತಂದರೆ ಟೈಮ್ ಇದ್ದರೆ ಏನಾದರೂ ಒಂದು ಮಾಡ್ಕೋಬೋದು, ಇಲ್ಲ ಅಂತಂದರೆ ಪ್ರಿಷನ್ನ ಎಲ್ಲನೂ ಅವಳನ್ನ ರೆಡಿ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಈಸಿ ಗೋ ಅಂತ ಅಂದರೆ ಜಸ್ಟ್ ಹೇರ್ ವಾಶ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ತುಂಬಾ ಈಸಿ ಅನಿಸ್ಬಿಡುತ್ತೆ. ಆ್ಯಂಡ್ ನನ್ನ ಒಂದು ಔಟ್ಫಿಟ್ ಹಾಕ್ಕೊಂಡಾಯಿತು. ಆ್ಯಂಡ್ ಫುಲ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ಆ್ಯಂಡ್ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಬರ್ತಾಯಿಲ್ಲ, ಬ್ರೈಟಾಗಿ ಮೇಕಪ್ ಸ್ವಲ್ಪ ಶೇಡ್ ಇದೆ, ಲೈಟಿಂಗ್ ಎಫೆಕ್ಟ್ ಇದೆ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. ಹಾಗೆ ನನ್ನ ಒಂದು ಸ್ಪೆಷಲ್ ಡೇಯಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಅಂತ ಅಂದರೆ ನನ್ನ ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ವಿಸಿಟ್ ಹಾಕಿ ವಿಶ್ ಮಾಡಿದರು. ಆ್ಯಂಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು. ಆ್ಯಂಡ್ ನಾನು ಜಸ್ಟು ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಚಂದು ಏನೋ ಸರ್ಪ್ರೈಸಿಂಗ್ ಇದೆ ಅಂತ ಅಂದಿದ್ರು, ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೆ. ಬಟ್ ಇದು ಇನ್ನೊಂದು ಸರ್ಪ್ರೈಸ್ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ತುಂಬ ಕ್ಯೂಟಾಗಿರೋ ಗಿಫ್ಟ್ಸ್ ಮತ್ತು ಕೇಕ್ ಆ್ಯಂಡ್ ಬೆಸ್ಟ್ ವಿಶಸ್ನ ನಾನು ನನ್ನ ಡೇ ರಿಸೀವ್ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಯಾಕೆಂದರೆ ಎಲ್ಲರೂ ಅಷ್ಟೇ ಇಲ್ಲಿ ನಾರ್ಮಲ್ ಡೇ, ನನ್ನದು ಬಂದು ವೀಕೆಂಡ್ ಇರಲಿಲ್ಲ, ವೀಕ್ ಡೇ ಇದ್ದಿದ್ದು. ಸೊ ವೀಕ್ ಡೇಯಲ್ಲಿ ನಾರ್ಮಲಾಗಿ ಎಲ್ಲರೂ ವರ್ಕಲ್ಲೆಲ್ಲ ಬ್ಯುಸಿ ಇರ್ತಾರೆ. ಬಟ್ ಅದರಲ್ಲೂ ಕೂಡ ಚಂದ್ರು ಏನೋ ಲೀವ್ ಹಾಕ್ಕೊಂಡಿದ್ರು. ಬಟ್ ನನ್ನ ಫ್ರೆಂಡ್ ಕೂಡ ಹೇಗೋ ಮಾತಾಡಿಕೊಂಡು ಕೋರ್ಡಿನೇಟ್ ಮಾಡಿಕೊಂಡು ಸೊ ಒಂದು ಟೈಮಿಂಗ್ಸ್ ಎಲ್ಲ ಇದು ಮಾಡಿಬಿಟ್ಟು ಅವರು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದರು. ನಂಗೆ ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ನನಗೆ ಇನ್ನೊಂದು ಏನು ಫೈಂಡ್ ಔಟ್ ಮಾಡಿದಪ್ಪ ಅಂದರೆ, ನನ್ನ ಕ್ಯೂಟ್ ಲಿಟ್ಲ್ ಬನ್ನಿ ಆಲ್ರೆಡಿ ಅವಳಿಗೆ ಕೇಕ್ ಅಂದರೆ ಗೊತ್ತಾಗ್ತಾ ಇದೆ. ಫುಲ್ ಹ್ಯಾಪಿ ಬರ್ಡೇ ಬ್ಲೋ ಮಾಡೋದೆಲ್ಲ ಗೊತ್ತಿದೆ ಅವಳಿಗೆ. ಸೊ ಫುಲ್ಲು ಕೇಕ್ ನೋಡಿದ ತಕ್ಷಣ ಆಲ್ರೆಡಿ ಕಟ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಲು. ಅವಳ್ದ ಬರ್ತಡೇ ನಂದ ಅಂತಲೇ ಕನ್ಫ್ಯೂಸ್ ಆಗೋಯ್ತು. ನನಗೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಪ್ರಿಷಾ ಅಂತೂ ಮ್ಯಾಂಗೋ ಫ್ಲೇವರ್ ಕೇಕ್ ಇದು, ಆ್ಯಂಡ್ ಯಮ್ಮಿ ಆಗಿತ್ತು. ತುಂಬ ಚೆನ್ನಾಗಿರೋ ಕೇಕ್ ತೊಗೊಂಬಂದಿದ್ದು. ಇಟ್ಸ್ ಸೋ ಜ್ಯೂಸಿ, ಯಮ್ಮಿ ಆ್ಯಂಡ್ ಮ್ಯಾಂಗೋ ಫ್ಲೇವರ್. ನನಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ, ಅದವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಮ್ಯಾಂಗೋ ಫ್ಲೇವರ್ ಕೇಕ್ ಪಿಕ್ ಮಾಡಿದ್ದು. ಇಟ್ಸ್ ಸೋ ಜಸ್ಟ್ ಅಮೇಝಿಂಗ್ ಕೇಕ್, ತುಂಬ ಚೆನ್ನಾಗಿತ್ತು.
ಪ್ರಿಷಾ ನೋಡಿ ನನ್ನ ಬರ್ತಡೇನ ಅವಳ್ದ ಅಂತಲೇ ಕನ್ಫ್ಯೂಸ್ ಆಗೋಯ್ತು. ಪ್ರಿಷಾ ಬರ್ಡೇಗೂ ನನಗೂ ಜಸ್ಟ್ ಸಮ್ ಮಂತ್ಸ್ ಅಷ್ಟೇ 1 ಮಂತ್ ಅಷ್ಟೇ ಡಿಫ್ರೆನ್ಸ್ ಇದೆ. ನನಗೆ ಸಡನ್ನಾಗಿ ಅವಳದೇನ ಬರ್ತಡೇ ಅಂತಲೇ ಅನ್ನಿಸ್ಬಿಟ್ಟು ನನ್ನ ಲಿಟ್ಲು ಬನ್ನಿ ಕೇಕ್ ಕಟ್ ಮಾಡಿದ್ದು ನನ್ನ ಜೊತೆ ತುಂಬಾ ಖುಷಿ ಆಗ್ತಾಯಿದೆ. ಲಾಸ್ಟ್ ಇಯರ್ ಬರ್ತಡೇಲಿ ಚಂದ್ರು ಇಂಡಿಯಾಗೆ ಟ್ರಾವೆಲ್ ಮಾಡಿದ್ರು ಸೇಮ್ ನನ್ನ ಬರ್ತಡೇ ದಿನ. ಬಟ್ ಆವಾಗ ನನ್ನ ಮಗಳು ಇನ್ನೂ ತೊಟ್ಲಲ್ಲೇ ಮಲಗಿಬಿಟ್ಟು ಆಟ ಆಡ್ತಾಯಿದ್ಲು. ಬಟ್ ಈ ವರ್ಷ ಆಲ್ರೆಡಿ ಕ್ಯಾಂಡಲ್ ಬ್ಲೋ ಮಾಡೋದು, ವಿಶ್ ಮಾಡೋದು, ಸೊ ಪೋಸ್ ಮಾಡೋದು ಆ್ಯಂಡ್ ಕೇಕ್ ಎಂಜಾಯ್ ಮಾಡೋದು ಎಲ್ಲ ಕಲ್ತಿದ್ಲು. ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚಿಯರ್ ಮಾಡ್ತಾರೆ. ಸೊ ಪ್ರಿಷಾಗೆ ತುಂಬಾ ಇಷ್ಟ ಅವರಂದರೆ. ಅವ್ರು ಬಂದರೆ ಆಲ್ಮೋಸ್ಟ್ ನನಗೆ ಬ್ರೇಕ್ ಅಂತ ಹೇಳ್ಬೋದು. ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಅವ್ರ ಜೊತೆ. ನಾವೆಲ್ಲರೂ ಕೇಕ್ ತಿನ್ನಿಸೋದು ಸೆಲೆಬ್ರೇಟ್ ಮಾಡ್ತಾಯಿದ್ರೆ ನಮ್ಮ ಪ್ರಿಷಾ ಬೇಬಿ ಕೇಕ್ ಮತ್ತು ನೈಫಲ್ಲೇ ಆಟ ಆಡ್ತಾಯಿದ್ಲು. ಇದು ಫೇಕ್ ನೈಫ್, ಇದು ನಿಜವಾದಲ್ಲ, ಜಸ್ಟ್ ಹಾಗೆ ಸ್ಮೂತಾಗೇ ಇದೆ. ಜಸ್ಟ್ ಹೆಡ್ಸಪ್, ಯಾಕೆಂದರೆ ನೀವು ಎಷ್ಟೊಂದು ಜನ ಶಾಕ್ ಆಗ್ತೀರ ಅನಿಸುತ್ತೆ. ಹಾಗೆ ಒಂದು ಕ್ಯೂಟ್ ಲಿಟ್ಲು ನೋಟ್ ಕೂಡ ಇತ್ತು ನನಗೆ. ನನ್ನ ಫೇವ್ರೆಟ್ ಬಬಲ್ ಗಮ್ ಜೊತೆಗೆ ಕ್ಯಾಂಡಿ ಹಾಗೆ ಒಂದು ಕ್ಯೂಟ್ ಗಿಫ್ಟ್ಸ್ನ ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ಅವ್ರು ಬಂದು ನಂಗೆ ವಿಶ್ ಮಾಡಿದ್ದೆ, ನಂಗೆ ತುಂಬಾ ಖುಷಿ. ಅದರಲ್ಲಿ ಈ ಥರ ಗಿಫ್ಟ್ಸ್ ಎಲ್ಲ ಕೂಡ ಅವರು ಕ್ಯೂಟಾಗಿ ಪ್ಯಾಕ್ ಮಾಡ್ಕೊಂಬಂದಿದ್ರು. ಒಂಥರ ಸರ್ಪ್ರೈಸ್ ಅಂತ ಅನ್ನಿಸ್ತು. ಜಾಸ್ತಿ ನಾವು ಕಪಲ್ ಫೋಟೋಸು ಇಲ್ಲ ಸೆಲ್ಫಿ ಫೋಟೋಸ್ ತೊಗೋಬೋದು. ಬಟ್ ಆದರೆ ಈ ರೀತಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಅಂತಂದರೆ ಯಾರಾದರೂ ತೆಗೆದ್ರೇ ಸರಿ ಹೋಗೋದು. ಹೇಗೋ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರಿಂದ ನಮಗೆ ಏನೋ ಪಿಕ್ಚರ್ಸ್ ಕೂಡ ತಕ್ಕೊಟ್ರು, ನಂದು ಚಂದ್ರದು ಎಲ್ಲ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಅಂತ ಅಂದರೆ ಚಂದ್ರು ಬೆಲ್ವಿಲಿ ಚಟ್ನೀಸ್ ಅಂತ ಒಂದು ಫ್ಯೂಷನ್ ಟೈಪ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿಗೆ ಏನೋ ಕರ್ಕೊಂಡು ಬಂದರು ನನ್ನ. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ರೆಸ್ಟೋರೆಂಟ್. ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ತುಂಬಾ ಇಷ್ಟ ಇಲ್ಲಿ. ಸೊ ಹಾಗಾಗಿ ಮುಂಚೆನೇ ಪ್ಲ್ಯಾನ್ ಮಾಡಿ ಕರ್ಕೊಂಬಂದಿದ್ದು. ಆ್ಯಂಡ್ ನನಗೆ ಇಲ್ಲಿಗೆ ಬಂದಿದ್ದೇನೆ ಒಂಥರ ಖುಷಿ ಅನ್ನಿಸ್ತು. ಓಕೆ ನನ್ನ ಫೇವ್ರೆಟ್ ರೆಸ್ಟೋರೆಂಟಿಗೆ ಕರ್ಕೊಂಬಂದಿದ್ದಾರೆ ಇವತ್ತು ನನ್ನ ನೈಸ್ ಡಿನ್ನರ್ ಮಾಡಿಸೋದಕ್ಕೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲೋದ್ರೆ ನಂಗೆ ಏನೂ ಸರ್ಪ್ರೈಸ್ ಕೂಡ ಕಾದಿತ್ತು. ಏನು ಅಂತ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ರಿಯಾ ಮಾಲ್ಗೆರ್ ಅಂತ ಚೆಕ್ ಮಾಡಿ ಫಾಲೋ ಬಟನ್ನ ಕ್ಲಿಕ್ ಮಾಡಿ. ಅಲ್ಲಿ ನೀವು ನನ್ನ ಡೈಲಿ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ನನ್ನ ಕೆಲವೊಂದು ಫ್ಯಾಮಿಲಿ ಪಿಕ್ಚರ್ಸ್ ಮೂಮೆಂಟ್ಸ್ ಎಲ್ಲ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಾನು ಮಗು ಇರೋದ್ರಿಂದ, ಜಾಸ್ತಿ ಮಗು ಕಡೆ ಗಮನ ಇರೋದ್ರಿಂದ ಅಷ್ಟು ವೀಡಿಯೋಸ್ನ ರೆಗ್ಯುಲರಾಗಿ ಮಾಡಲ್ಲ. ಸ್ಪೆಷಲ್ ಮೂಮೆಂಟ್ಸ್ ಎಲ್ಲನೂ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಬಟ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ಅಲ್ಲಿ ನಾನು ಎಷ್ಟೊಂದು ಅಪ್ಡೇಟ್ಸ್ನೆಲ್ಲ ಕೊಡ್ತಾ ಇರ್ತೀನಿ.
ಗಾಡ್, ಸೋ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಚಂದ್ರು ನೋಡಿದರೆ ಅಲ್ಲಿ ಏನೋ ಸ್ಪೆಷಲ್ ಆಗಿರೋ ಒಂದು ಹೈ ಟೀ ಅನ್ನೋದನ್ನು ಏನೋ ಬುಕ್ ಮಾಡಿದ್ರಂತೆ. ಇದರಲ್ಲಿ ಏನಪ್ಪ ಅಂತಂದರೆ ಕಾಕ್ಟೇಲ್ಸ್ ಮತ್ತು ಈ ಥರ ಡಿಸರ್ಟ್ ಪ್ಲೇಟ್ ಆ್ಯಂಡ್ ಕ್ಯೂಟಾಗೆಲ್ಲ ಅರೇಂಜ್ ಮಾಡಿದರು. ಆ್ಯಂಡ್ ಮೋರ್ ಓವರ್ ಇದಕ್ಕಿಂತ ನನ್ನ ಬರ್ತಡೆಗೆ ಹೋಲ್ ರೆಸ್ಟೋರೆಂಟ್ ಕಂಪ್ಲೀಟ್ ಒಂಥರ ಮ್ಯೂಸಿಕ್ ಹಾಕಿ ಬರ್ತಡೇ ವಿಶಸ್ ಮಾಡಿ ಫುಲ್ಲೆಲ್ಲ ಸ್ಮೋಕ್ ಬಾಂಬ್ ಎಲ್ಲ ಹಾಕಿ ಒಂಥರ ಡ್ರೀಮಿಯಾಗಿ ಮಾಡಿಬಿಟ್ರು ಒಂದೇ ಸಲ. ನಂಗೆ ಫುಲ್ ಸರ್ಪ್ರೈಸಿಂಗಾಗಿ ಅನ್ನಿಸ್ತು. ನಾನು ಅದು ಕಾರ್ಟ್ ಬಂದಾಗಂತೂ ಏನಿದು ಅಂತ ಅಂದ್ಕೊಳ್ತಾ ಇದ್ದೆ. ನೋಡಿದ್ರೆ ಫುಲ್ಲು ಸಾಂಗ್ ಶುರುವಾಯಿತು, ಹ್ಯಾಪಿ ಬರ್ಡೇ ಅಂತ. ಅದ್ರ ಜೊತೆಗೆಲ್ಲ ವಿಶ್ ಮಾಡೋದಕ್ಕೆ ಶುರು ಮಾಡಿದರು. ನಂಗೆ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಚಂದು ಈ ರೀತಿಯಾಗಿ ಒಂಥರ ಗರ್ಲಿ ಫಿನಿಶಿಂಗ್ ಅಂತ ಒಂಥರ ಫುಲ್ ನಾನೇ ಕ್ವೀನ್ ಅಂತ ಅನ್ನೋದಕ್ಕೆ ಶುರುವಾಗ್ಬಿಡ್ತು ನನಗೆ. ಬಿಕಾಸ್ ಅಷ್ಟು ಚೆನ್ನಾಗಿ ಒಂಥರ ಡ್ರೀಮಿ ಆಗಿತ್ತು ಎಂಟ್ರಿ. ನನ್ನ ಡೇ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ತುಂಬ ಲಾಟ್ಸ್ ಆಫ್ ಲವ್ವಿಂಗ್ ಡೇ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಸರ್ಪ್ರೈಸ್ ಅನ್ನಿಸ್ಬಿಡ್ತು ನನಗೆ. ಒಂಥರ ಮ್ಯೂಸಿಕ್ಕು, ಒಂಥರ ಸ್ಮೋಕ್ ಬಾಂಬ್ ಆಗಿರ್ಬೋದು, ಫೈರ್ ವರ್ಕ್ಸ್ ಆಗಿರ್ಬೋದು, ಒಂಥರ ಈ ಫುಲ್ಲು ಡೆಕೋರೇಟಿವ್ ಆಗಿ ಎಲ್ಲ ತೊಗೊಂಡು ಬಂದಿದ್ದು ಎಲ್ಲ ನಂಗೆ ಒಂಥರ ತುಂಬಾ ಇಷ್ಟ ಆಗೋಯಿತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ತುಂಬಾ ಇಷ್ಟ ಆಯಿತು. ಹಾಗೆ ಇವ್ರದ್ದು ಇನ್ನೊಂದು ರೆಸ್ಟೋರೆಂಟ್ ಓಪನ್ ಆಗ್ತಾಯಿತ್ತು. ಅದಕ್ಕೆ ನನ್ನನ್ನು ಇನ್ವೈಟ್ ಕೂಡ ಮಾಡಿದರು. ಅದಕ್ಕೆ ನಾನು ಫುಲ್ ಎಲ್ಲ ಕೂಡ ನನ್ನ ಒಂದು ಡೀಟೇಲ್ಸ್ನ ಕೊಡ್ತಾಯಿದ್ದೆ. ಆ್ಯಂಡ್ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಇಲ್ಲಿ ಕೆಲವೊಂದು ಸಲ ನಾವು ಈ ಥರ ಬ್ಲಾಗ್ ಮಾಡ್ತೀವಿ, ಆ ಥರ ಎಲ್ಲ ಇಲ್ಲಾಗ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ತುಂಬಾ ಸಖತ್ ಲೈಕ್ ಕೂಡ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಎಲ್ಲ ಅಂದರೆ ತುಂಬಾ ಇಷ್ಟ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಮೆನ್ಯೂ ಕೂಡ ಅಷ್ಟೇ. ನೀವೇನಾದರೂ ಹೋಗ್ತೀರಾ ಅಂತ ಅಂದರೆ ಹೈ ಟೀ ಅಂತ, ಇದು ನನಗೆ ಗೊತ್ತಿಲ್ಲ, ನನ್ನ ಫೇವ್ರೆಟ್ ರೆಸ್ಟೋರೆಂಟ್. ಬಟ್ ಚಂದು ಹುಡುಕ್ಬಿಟ್ಟು ಏನೋ ಸ್ಪೆಷಲಾಗಿ ಇದರಲ್ಲಿ ಬುಕ್ ಮಾಡಿದರು, ಹೈ ಟೀ ಅಂತ. ಇದರಲ್ಲಿ ನೀವು ಕಾಕ್ಟೇಲ್ಸ್ ತೊಗೋಬೋದು, ಇಲ್ಲಾಂದರೆ ಟೀ ಟೈಮ್ ಆ ಥರ ಕೂಡ ಬುಕ್ ಮಾಡ್ಬೋದು. ಹಾಗೆ ಸ್ಪೆಷಲ್ ಇವೆಂಟ್ ಟೈಮಲ್ಲೆಲ್ಲನೂ ಅವ್ರು ನಿಮಗೆ ಈ ರೀತಿಯಾಗಿ ಸ್ಪೆಷಲ್ ಇನ್ನೂ ತುಂಬಾ ಸ್ಪೆಷಲಾಗಿ ಒಂದು ಫೀಲ್ ಮಾಡಿಸ್ತಾರೆ. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೆ ನಿಮ್ಮ ಒಂದು ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ಸ್ ಟು ಚಂದು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಡೇನ ತುಂಬಾ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಈ ಒಂದು ಹೈ ಟೀಯಲ್ಲಿ ಪ್ರಿಷಾಗೆ ಬೇಕಾಗಿರುವಂಥ ಫ್ರೂಟ್ಸ್ ಕೂಡ ಇತ್ತು. ಅವಳು ತುಂಬಾ ಲೈಕ್ ಮಾಡ್ತಾಳೆ ಫ್ರೂಟ್ಸ್, ವೆಜ್ಜೀಸ್ ಆ ಥರ ಎಲ್ಲ ತುಂಬಾ ಹೆಲ್ತಿ ಕಡೆ ತುಂಬಾ ಲೈಕ್ ಮಾಡ್ತಾಳೆ ಪ್ರಿಷಾ. ಸೊ ಹಾಗಾಗಿ ಅವಳು ಕೂಡ ಫ್ರೂಟ್ಸ್ ಎಂಜಾಯ್ ಮಾಡ್ತಾಯಿದ್ಲು. ಇದರಲ್ಲಿ ಪಾನಿಪುರಿ ಶಾರ್ಟ್ಸ್ ಆಗಿರ್ಬೋದು, ಪಾವ್ ಬಜ್ಜಿ, ಈ ಥರ ಡಿಫ್ರೆಂಟಾಗಿ ಏನೇನೋ ಎಲ್ಲ ಡಿಫ್ರೆಂಟಾಗಿ ಇಟ್ಟಿದ್ರು. ಇದಾದಮೇಲೂ ಕೂಡ ನಾವು ಇನ್ನೂ ಕೆಲವು ಡಿಶಸ್ನ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಇಬ್ಬರಿಗೆ ಇದು ಇರೋದು ಆ್ಯಕ್ಚುಲಿ. ಸೊ ಒಂದು ಸಲ ಇದು ತೊಗೊಂಡ್ರೆ ಇದೇ ಎನಫ್ ಆಗುತ್ತೆ ಹ್ಯಾಂಗ್ ಔಟ್ ಮಾಡ್ಕೊಂಡೆಲ್ಲ ಬರೋದಕ್ಕೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಚಂದ್ರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಹೋಪ್ಸೋ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾವುದೇ ಥರ ಪ್ರಮೋಷನ್ ಏನೂ ಅಲ್ಲ, ಜಸ್ಟ್ ಲೈಕ್ ಸಿಯಾಟಲ್ ಸುತ್ತಮುತ್ತ ನೀವು ಯಾರಲ್ಲೂ ಇದ್ದೀರೋ ಹೋಗ್ಬಿಟ್ಟು ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಥರ ಒಂದು ಡೇಗೆ ನಾವು ಕೂಡ ಸ್ಪೆಷಲಾಗಿ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈ ಥರ ಇದ್ದಾಗ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಾನಂತೂ ಫುಡ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಇದರಲ್ಲಿ ಏನು ಗೋಬಿ ಮಂಚೂರಿಯನ್, ಹಾಗೆ ಮುಂಬೈ ತವಾ ಪಲಾವ್ ಅಂತ ಎಲ್ಲ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಹೋಗಬೇಕಾದ್ರೆ ಬಂದಿದ್ವಿ ಈ ರೆಸ್ಟೋರೆಂಟ್ಗೆ, ಅವ್ರನ್ನ ಕರ್ಕೊಂಡು. ಅವ್ರಿಗೂ ತುಂಬಾ ಇಷ್ಟ ಆಗಿತ್ತು, ಅದು ನೆನಪಾಗ್ತಾಯಿತ್ತು. ಅದು ಬಿಟ್ಟು ಫ್ರೆಂಡ್ಸ್ ಗ್ರೂಪ್ಸ್ ಜೊತೆ ಎಲ್ಲನೂ ಬರ್ತಾಯಿರ್ತೀವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಒಂದು ಔಟ್ಫಿಟ್ ಹೇಗಿದೆ, ನಾನು ಯಾವ ರೀತಿ ರೆಡಿಯಾಗಿದ್ದೀನಿ, ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ಇವತ್ತಿನ ಡೇ ಅಂತೂ ನಂಗೆ ತುಂಬಾ ಸ್ಪೆಷಲ್ ಹೇಗಿತ್ತು ಅದೇ ಥರನೇ ಒಂದು ಸ್ಪೆಷಲ್ ಆಗಿ ಡೇ ಎಂಡ್ ಆಗ್ತಾ ಇದೆ. ಆ್ಯಂಡ್ ಚಂದು ಒಂದು ಒಳ್ಳೆ ಡಿನ್ನರ್ ಮಾಡಿಸಿದ್ರು. ಹಾಗೆ ನಮ್ಮ ಫ್ರೆಂಡ್ಸ್ ಬಂದು ಕೂಡ ಸರ್ಪ್ರೈಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು.
ಹಾಗೆ ನನ್ನ ಫ್ರೆಂಡ್ ಮನೆಯಲ್ಲೂ ಕೂಡ ನನಗೆ ಇನ್ನೊಂದು ಸಲ ಸರ್ಪ್ರೈಸಿಂಗಾಗಿ ಅನಿತಾ ಮನೆಯಲ್ಲಿ ಕೇಕ್ ಕಟ್ ಸೆಲೆಬ್ರೇಷನ್ ಕೂಡ ಇತ್ತು. ಆ್ಯಂಡ್ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇದು ಕೂಡ ಸರ್ಪ್ರೈಸ್ ನನಗೆ. ಫೈನಲ್ ಬರ್ತಡೇ ಸೆಲೆಬ್ರೇಷನ್ ನನ್ನ ಗರ್ಲ್ಸ್ ಗ್ಯಾಂಗ್ ಜೊತೆ. ನಾವೆಲ್ಲರೂ ಯಾವುದೇ ಬರ್ತಡೇ ಇದ್ರೂ ಪ್ರತಿ ಸಲ ಒಂದೊಂದು ರೆಸ್ಟೋರೆಂಟಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಬಂದಿರೋದು ಡಿನ್ ಥಾಯ್ ಫಂಗ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಈ ಒಂದು ರೆಸ್ಟೋರೆಂಟ್ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇದನ್ನು ನಾನೇ ಸೆಲೆಬ್ರೇಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿದೆ. ಸೊ ಎಲ್ಲರೂ ಯಾವುದಕ್ಕೆ ಹೋಗೋದು ಅಂತ ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಬರ್ತಡೇಗೂ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನನಗೆ ಇಲ್ಲಿ ಸಿಗೋವಂಥ ಸ್ಪೈಸಿ ಚಿಕನ್ ವಂಟಾನ್ಸ್ ಆಗಿರ್ಬೋದು, ಇಲ್ಲಿ ಆಲ್ಮೋಸ್ಟ್ ಫ್ರೆಶ್ ಸ್ಕ್ವೀಸ್ಡ್ ಆರೆಂಜ್ ಜ್ಯೂಸ್ ಇರುತ್ತೆ, ಈ ಥರ ಸ್ಟೀಮ್ಡ್ ಮೊಮೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ಒಂದು ರೆಸ್ಟೋರೆಂಟ್ ಹೋಗಿತ್ತು. ಆ್ಯಂಡ್ ಇದಕ್ಕೆ ಸ್ಪೆಷಲಾಗಿ ನನ್ನ ಫ್ರೆಂಡ್ ಅವರ ಕೇಕ್ ಕೂಡ ಬೇಕ್ ಮಾಡ್ಕೊಂಡು ಬಂದಿದ್ದರು ನನಗೋಸ್ಕರ. ತುಂಬ ಪ್ರಿಟಿಯಾಗಿರೋ ಕೇಕ್. ಆ ಕೇಕ್ನ ಫೈನಲಾಗಿ ಕಟ್ ಮಾಡಿ ನನ್ನ ಒಂದು ಬರ್ತಡೇ ಸೆಲೆಬ್ರೇಷನ್ನ ಎಂಡ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ನನ್ನ ಗರ್ಲ್ಸ್ ಎಲ್ಲರೂ ಸಮ್ಮರ್ ಔಟ್ಫಿಟ್ಟಲ್ಲಿ ಎಲ್ಲರೂ ಸಹ ರೆಡಿಯಾಗಿದ್ದಾರೆ. ಆ್ಯಂಡ್ ಎಲ್ಲರೂ ಸೇರಿಕೊಂಡ್ರೆ ಎಷ್ಟು ಒಂಥರ ಚಿಲ್ಡ್ ಆಗಿರೋವಂಥ ಟಾಪಿಕ್ಸ್ ಆ್ಯಂಡ್ ತುಂಬಾ ರಿಫ್ರೆಶಿಂಗ್ ಆಗಿರೋ ಒಂದು ಟೈಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನನ್ನ ಒಂದು ಬರ್ತಡೇನ ಇನ್ನೂ ತುಂಬಾ ಮೆಮೊರಬಲ್ ಮಾಡಿದ್ದಕ್ಕೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.